ಆರತಿ ಮೇಡಮ್ ಅವರ ಬ್ರದರು ಪ್ರೀತಿ ಹುಟ್ಟೋದು ಜಗಳದಿಂದ ಅಂತ ಕೇಳ್ಪಟ್ಟೆ. ಸೊ ಆ ಜಗಳದಿಂದನೇ ಸ್ಟಾರ್ಟ್ ಆಯ್ತಂತೆ ಮುಕುಂದ ಸರ್ದು ನಿಮ್ದು ಒಂದು ಮಾತುಕತೆ ಪ್ರೀತಿ. ಫೋನಲ್ಲೇ ಇದೆಲ್ಲ ನಡೀತಾ ಇತ್ತು. ಓ ಫೋನ್ ನಾನು ಕಿತ್ತಾಕ್ತೀನಿ, ಹರಿದಾಕ್ತೀನಿ, ರೀಲ್ ಸುಟ್ಟು ಬಿಡ್ತೀನಿ ಹೇಳಿ ಜಗಳ ಮಾಡಿ ಸ್ಪೆಷಲ್ ಡಿಶಸ್ ಎಲ್ಲ ಹೋಟೆಲಿಂದ ತರಿಸೋದು, ನೈಟ್ ಡಿನ್ನರ್ಗೆ ಊಟಕ್ಕೆಲ್ಲ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡಿ ಆರ್ಟಿಸ್ಟ್ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಸಾಹೇಬ್ರು. ನೋಡ್ಕೊಂಡಿದ್ದಾರೆ ಅಲ್ವಾ? ನಮ್ ಸಾರ್ ಏನ್ ಅನ್ಕೊಂಡಿದ್ದಾರೆ ನಮ್ ಸಾರ್ ಬಗ್ಗೆ ನೀವು? ನೋಡ್ಕೊಂಡಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡಿ ಪ್ರಪೋಸು ಮಾಡ್ಬಿಟ್ಟಿದ್ದಾರೆ. ಆ ಧರ್ಮ ಸೆರೆಯಿಂದ ಪ್ರೇಮಕ್ಕೆ ಸೆರೆ ಆದ್ರಿ ನೀವಲ್ಲಿ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಆ ಸಾಂಗು ಎಷ್ಟು ಗಂಟೆಗೆ ತೆಗೆದಿರ್ಬೋದು? ಮಧ್ಯಾಹ್ನ ಒಂದು 12:30 ಏನೋ ಸ್ಟಾರ್ಟ್ ಮಾಡಿದ್ರು, 5:00 ಸಾಂಗ್ ಮುಂದೋಯ್ತು. ಮಧ್ಯದಲ್ಲಿ ಲಂಚ್ ಟೈಮ್ ಕೊಟ್ಟು ಫುಲ್ ಸಾಂಗ್. ಮುಕುಂದ ಸರ್ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕರು, ಅವರೇ ಆ ಸಿನಿಮಾ ಪ್ರೊಡ್ಯೂಸರು. ಆರತಿ ಮೇಡಮ್ ಅವರ ಬ್ರದರು ಯಸ್ಮಾ, ಸಖತ್ ಮಜಾ ಇದೆ ಅದು ಕತೆ. ಅದನ್ನ ನಾನು ಹೇಳ್ಬಿಟ್ಟು ಜನಕ್ಕೆ ಇದು ಮಾಡಿಸಲ್ಲ. ಪ್ರೀತಿ ಹುಟ್ಟೋದು ಜಗಳದಿಂದ ಅಂತ ಕೇಳ್ಪಟ್ಟೆ. ಸೊ ಆ ಜಗಳದಿಂದನೇ ಸ್ಟಾರ್ಟ್ ಆಯ್ತಂತೆ ಮುಕುಂದ ಸರ್ದು ನಿಮ್ದು ಒಂದು ಮಾತುಕತೆ ಪ್ರೀತಿ. ಹೇಳಿ ಮುಕುಂದ ಸರ್ ಬಗ್ಗೆ ಹೇಳಿ. ಫಸ್ಟ್ ಟೈಮ್ ಯಾವಾಗ ನೋಡಿದ್ದು ಸರ್ನ? ಇಲ್ಲ, ಪಿಕ್ಚರ್ಗೆ ಅಡ್ವಾನ್ಸ್ ಕೊಡೋಕೆ ಬಂದಿದ್ರು, ಬುಕ್ ಮಾಡಿದ್ರು ಚೆನ್ನೈಲಿ. ಹೌದು, ಅಲ್ಲಿ ಹೋಗಿ ಒಂದು ಶೆಡ್ಯೂಲ್ ಮಾಡಿದೆ. ಕರ್ನಾಟಕಕ್ಕೆ ಬಂದು ಅದು ಯಾಕೆಂದರೆ ಅದು ಮದುವೆ ಆದಮೇಲೆ ಸೀನ್ಸ್ ತೆಗೆದಿರು ಆವಾಗ. ಓಕೆ. ಮೈಸೂರು ಸೆಟ್ಟಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಆ ಕ್ಯಾರೆಕ್ಟರ್ಗೆ ಮದುವೆ ಆದಮೇಲೆ ಮಾಡೋ ಸೀನ್ಸ್, ಆ ಎಪಿಸೋಡ್ಸ್ ತೆಗೆದ್ರು. ಅದಾದಮೇಲೆ 1-2 ತಿಂಗಳು ಬ್ರೇಕ್ ಬಂದಿತ್ತು. ಯೂಶ್ವಲಿ ಶೆಡ್ಯೂಲ್ ಲೇಟ್ ಆಯಿತು. ಅಷ್ಟರೊಳಗಡೆ ನಾನು ಇಲ್ಲಿ ತುಂಬ ಬ್ಯುಸಿ, ತಮಿಳು, ತೆಲುಗು, ಮಲಯಾಳಂ ತುಂಬ ಬ್ಯುಸಿಯಾಗಿದ್ದೆ. ಅವರು ಡೇಟ್ಸ್ ಕೇಳಿದ ತಕ್ಷಣ ಐ ವಾಸ್ ಬ್ಯುಸಿ. ಇಲ್ಲ, ನಾನು ಮಲಯಾಳಂ ಪಿಕ್ಚರ್ ಕೊಟ್ಟಿದ್ದೀನಿ ಅಂತಂದರೆ ಅವ್ರಿಗೆ ತುಂಬ ಕೋಪ ಬಂದ್ಬಿಡ್ತು. ಫೋನಲ್ಲೇ ಇದೆಲ್ಲ ನಡೀತಾ ಇತ್ತು. ನಾನು ಕಿತ್ತಾಕ್ತೀನಿ, ಹರಿದಾಕ್ತೀನಿ, ರೀಲ್ ಸುಟ್ಟು ಬಿಡ್ತೀನಿ ಹೇಳಿ ಜಗಳ ಮಾಡಿ. ಹಂಗಂದ ತಕ್ಷಣ ನನಗೇನು ಅರ್ಥವಾಗಿಲ್ಲ, ಏನು ಮಾಡಬೇಕು ಅಂತ ಅರ್ಥವಾಗಿಲ್ಲ. ಯಾಕೆಂದರೆ ಇಟ್ಸ್ ಎ ಪ್ರೆಸ್ಟೀಜಿಯಸ್ ಮೂವಿ. ಪುಟ್ಟಣ್ಣಗಳ ಡೈರೆಕ್ಷನ್ನಲ್ಲಿ ಆ ಪಿಕ್ಚರಲ್ಲಿ ನಾನು ತೆಗೆದುಬಿಟ್ಟಿದ್ದಾರೆ ಅಂತಂದರೆ ಎಷ್ಟು ಅದು ಆಸ್ ಎನ್ ಆರ್ಟಿಸ್ಟ್ ಯಾರಿಗೂ ಯಾವ ಸಿನಿಮಾಯಿಂದ ಹಂಗೆ ಆಗಬಾರ್ದು. ಅದರಲ್ಲೂ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಸಿನಿಮಾಗಳಲ್ಲಿ ಹಂಗೆ ಆಗಬಾರ್ದು. ಅದೇ ಇಮಿಡಿಯೇಟಾಗಿ ಪುಟ್ಟಣ್ಣವ್ರ ಮನೆಗೆ ಹೋದೆ. ಅವರು ಹಿ ವಾಸ್ ಹಿಯರ್ ಓನ್ಲಿ, ಮೆಡ್ರಾಸಲ್ಲಿ ಇದ್ರಲ್ವ, ಅವ್ರ ಮನೆಗೆ ಹೋದೆ. ಅವ್ರಿಗೇನು ಗೊತ್ತಿಲ್ಲವಲ್ಲ, ಅಮ್ಮ ಯಾವಾಗಲೂ ಕಾಫಿ ಗೀಫಿ ಕೊಟ್ಟು ಎಲ್ಲ ಮಾಡಿದ್ದಾರೆ. ಸರ್, ಈ ಥರ ನಾನು ಡೇಟ್ಸ್ ಸಡನ್ನಾಗಿ ಕೇಳ್ತಾ ಇದ್ದಾರೆ ಸರ್, ನಾನು ಬ್ಯುಸಿಯಾಗಿದ್ದೀನಿ, ಏನು ಮಾಡೋದು, ನನಗೆ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಾನು ಏನು ಮಾಡೋದು? ಅದೇನೂ ಇಲ್ಲ, ಹೇಳು, ನೀನು 4 ದಿವಸ ಯಾವಾಗ 4 ದಿವಸ ಕೊಡು, ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತಂದರು. ಆವಾಗ ಆ ಥರ ಅಡ್ಜಸ್ಟ್ ಮಾಡಿ ಮಲಯಾಳಂ ಪಿಕ್ಚರ್ ಒಂದು ಬಿಟ್ಟೆ ಆ್ಯಕ್ಚುಲಿ. ಡೈರೆಕ್ಟರ್ ಅಷ್ಟು ಮಾತು ಹೇಳಿದ ಮೇಲೆ ಐ ಡೋಂಟ್ ನೀಡ್ ಅನದರ್ ಪಿಕ್ಚರ್ ಅಂತ ಹೇಳಿ ಮಲಯಾಳಂ ಪಿಕ್ಚರ್ ಬಿಟ್ಬಿಟ್ಟು ಈ ಪಿಕ್ಚರ್ಗೆ ಹೋದೆ. ಮೈಸೂರು ಶೂಟ್. ಓಕೆ, ಅಲ್ಲಿ ಹೇಳಿ ಅಲ್ಲಂತೆಲ್ಲ ಸ್ಟಾರ್ಟ್ ಆಗಿದ್ದು ಇವಾಗ? ಇಲ್ಲ, ಈಗ ಪಿಕ್ಚರಲ್ಲಿ ಹೀರೋಯಿನ್. ಹೌದು. ಓಕೆ, ಜಗಳ ಮಾಡ್ಬಿಟ್ಟಿದ್ದಾರೆ ಫೋನಲ್ಲಿ. ಈಗ ತಾಜಾ ಮಾಡ್ಬೇಕಲ್ವಾ, ಕೋಪ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಫೋನಲ್ಲಿ, ತಾಜಾ ಮಾಡ್ಬೇಕಲ್ವಾ. ಅದರಿಂದ ಸ್ಪೆಷಲ್ ಡಿಶಸ್ ಎಲ್ಲ ಹೋಟೆಲಿಂದ ತರಿಸೋದು, ನೈಟ್ ಡಿನ್ನರ್ಗೆ ಊಟಕ್ಕೆಲ್ಲ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡಿ ಆರ್ಟಿಸ್ಟ್ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಸಾಹೇಬ್ರು. ನೋಡ್ಕೊಂಡಿದ್ದಾರೆ ಅಲ್ವಾ? ನಮ್ ಸಾರ್ ಏನ್ ಅನ್ಕೊಂಡಿದ್ದಾರೆ ನಮ್ ಸಾರ್ ಬಗ್ಗೆ ನೀವು? ನೋಡ್ಕೊಂಡಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡಿ ಪ್ರಪೋಸು ಮಾಡ್ಬಿಟ್ಟಿದ್ದಾರೆ. ಆ ಧರ್ಮ ಸೆರೆಯಿಂದ ಪ್ರೇಮಕ್ಕೆ ಸೆರೆ ಆದ್ರಿ ನೀವಲ್ಲಿ. ವಂಡರ್ಫುಲ್. ಸಾರೇ ಪ್ರಪೋಸ್ ಮಾಡಿದ್ದಮ್ಮ? ಮುಕುಂದ ಸಾರೇ ಪ್ರಪೋಸ್ ಮಾಡಿದ್ರ? ಅಂದ್ರೆ ನಾನು ಮದುವೆ ಆಗ್ತೀನಿ ಅಂತಾನೆ ಕೇಳಿದ್ರೆ ಡೈರೆಕ್ಟ್? ಹಿ ವಾಸ್ ವೆರಿ ಜೆನ್ಯೂನ್. ಸೋ ನೈಸ್. ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಕೇಳಿದ್ರು. ಸೊ ನೀವು ಒಂದೇ ಸತಿ ಎಸ್ ಬಿಕಾಸ್ ನನಗೇನು ಅಂದರೆ ಸಿನಿಮಾ ಇಂಡಸ್ಟ್ರಿ ಅಷ್ಟು ನನಗೆ ದೊಡ್ಡದಾಗಿ ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ಲೈಫ್ ಸೆಟ್ಲ್ ಆಗಬೇಕು, ಒಳ್ಳೆ ಮದುವೆ ಮಾಡಿಕೊಂಡು ಒಳ್ಳೆ ಹೌಸ್ ವೈಫ್ ಆಗಿ ಚೆನ್ನಾಗಿರಬೇಕು ಅಂತ.
ಅಂದರೆ ಇಮಿಡಿಯೇಟಾಗಿ ಹಾಂ ಅಂತ ಹೇಳಿಬಿಟ್ಟೆ. ಇಮಿಡಿಯೇಟಾಗಿ ಮದುವೆನೂ ಆಗೋಯ್ತು. ನಮ್ಮ ಕರ್ನಾಟಕಕ್ಕೆ ಸೊಸೆ ಆದ್ರಿ ನೀವು. ಕೊಡಿ ಮಕ್ಕೈ, ಕೊಡಿ ಮಕ್ಕೈ. ಧರ್ಮಸರಿ ರಿಲೀಸೇ ಆಗಿಲ್ಲ, ಅಷ್ಟು ಬೇಗ ಮದುವೆ ಆಯ್ತು. ರಿಲೀಸ್ ಆದಾಗ ಮದುವೆ ಆಗೇ ಹೋಯ್ತು, ಹಾಗೆ ಹೋಗಿದ್ದು ಬಿಫೋರ್ ರಿಲೀಸೇನೆ. ಧರ್ಮಸರಿ ಎಕ್ಸ್ಪೀರಿಯನ್ಸ್ ಪುಟ್ಟಣ್ಣ ಕಣಗಾಲ್, ದ ಲೆಜೆಂಡ್ರಿ ಡೈರೆಕ್ಟರ್. ಸೊ ಅವರ ಸಿನಿಮಾದಲ್ಲಿ ಅಭಿನಯಿಸೋದೇ ಒಂದು ಹಿರಿಮೆ ಅದು, ಡೆಫಿನೆಟ್ಲಿ. ಸೊ ಎನಿ ಮೆಮೊರೀಸ್ ಪುಟ್ಟಣ್ಣ ಕಣಗಾಲ್ ಸರ್, ಅಥವಾ ನಿಮ್ಮದು ತುಂಬ ಅದ್ಭುತವಾದ ಪಾತ್ರ ಅದರಲ್ಲಿ. ನಿಮ್ಮ ಹಾಡು ಹಾಡೇನೋ ಒಂದು ಲೈನ್ ಹೇಳ್ಬೋದಮ್ಮ? ನಾನು ಹಾಡು ಹೇಳಕ್ ಬರೋದಿಲ್ಲ, ನೀವು ಹಾಡಿದ್ರೆ ಸುಮ್ಮನೆ ಒಂದು ಲೈನ್. ಐ ಡೋಂಟ್ ಫೋರ್ಸ್ ಯು, ನೀವು ಹಿಂಗೆ ರಾಗದಲ್ಲಿ ಹೇಳಿದ್ರೆ ಸುಮ್ಮನೆ ಒಂದು ಲೈನ್. ನೋಡ ಸಿಂಗರ್ ಯಾ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ವಂಡರ್ಫುಲ್ ವಂಡರ್ಫುಲ್. ಇವತ್ತಿಗೂ ಟ್ರೆಂಡಲ್ಲಿದೆ ಹಾಡೋದು. ನಿಮ್ಗೆ ಆ ಥರದ ತಮಿಳಲ್ಲೂ ತುಂಬ ಹಾಡುಗಳು ಟ್ರೆಂಡಲ್ಲಿದೆ ಅಂತ ಕಾಣುತ್ತೆ. ಕನ್ನಡದಲ್ಲಂತೂ ನನಗೆ ಗೊತ್ತಿರೋ ಹಾಗೆ ಈ ಸಾಂಗ್ ಇವತ್ತಿಗೂ ಒಂದು ಎಲ್ಲ ಮ್ಯೂಸಿಷಿಯನ್ಸು ಪ್ರೋಗ್ರಾಮ್ಸ್ ಅಲ್ಲಿ ಹಾಡ್ತಾ ಇರುತ್ತೆ. ಹೌದು, ರೇಡಿಯೋಸಲ್ಲೂ ಬರುತ್ತಮ್ಮ. ರೇಡಿಯೋಸಲ್ಲಿ ರೆಟ್ರೋ ಸಾಂಗ್ಸಲ್ಲಿ ಇದು ಯಾವಾಗಲೂ ಬರ್ತಾ ಇರುತ್ತೆ. ಎಸ್, ಆ ಸಾಂಗು ಎಷ್ಟು ಗಂಟೆಯಲ್ಲಿ ತೆಗೆದಿರ್ಬೋದು? ಮಧ್ಯಾಹ್ನ 12:30 ಏನೋ ಸ್ಟಾರ್ಟ್ ಮಾಡಿದ್ರು, 5:00 ಸಾಂಗ್ ಮುಗಿದೋಯ್ತು. ಮಧ್ಯದಲ್ಲಿ ಲಂಚ್ ಟೈಮ್ ಕೊಟ್ಟು ಫುಲ್ ಸಾಂಗ್. ಅಯ್ಯೋ, ಗ್ರೇಟ್ನೆಸ್. ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಪುಟ್ಟಣ್ಣ ಸರ್. ನೋ ಡಾನ್ಸ್ ಮಾಸ್ಟರ್, ಅವರೇ ಹೇಳ್ಕೊಡೋರು. ಹಂಗೆ ನಡ್ಕೊಂಡ್ಬನ್ನಿ, ಹಂಗೆ ತಾಳ ಹಾಕ್ತಾ ಹಾಡು ಹೇಳಿ. ಇಫ್ ಯು ಸೀ ದ ಸಾಂಗ್ ಯು ವಿಲ್ ನೋ. Yes, of course I have seen that song. ಏನಮ್ಮ 4 hour 5 hour ತೆಗೆದಿರೋ ಸಾಂಗ್ ಇದು. ಆ್ಯಕ್ಚುಲಿ 3 to 4 hours. ಅಯ್ಯೋ, 3 to 4 hours ಅಲ್ಲಿ ತೆಗೆದಿದ್ದು. ಕೆಲವು ಕಲಾವಿದರುಗಳು ಹೇಳ್ತಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಪ್ರಿಪೇರ್ಡ್ ಆಗಿರಬೇಕು, ಸ್ವಲ್ಪ ಸರಿಯಾಗಿ ಮಾಡಲಿಲ್ಲ ಅಂದರೆ ಅವ್ರು ಕೋಪ ಮಾಡ್ಕೊಳ್ಳೋರು ಅಂತೆಲ್ಲ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪುಟ್ಟಣ್ಣ ಸರ್ ಜೊತೆ ಹೇಗಿತ್ತು? ಧರ್ಮಸರಿ ಎಕ್ಸ್ಪೀರಿಯನ್ಸ್ ಶ್ರೀನಾಥ್ ಸರ್ ಜೊತೆ, ಆರತಿ ಮೇಡಮ್ ಜೊತೆ, ಸೊ ಜನರಲಿ ಹೇಗಿತ್ತಮ್ಮ? ಅದೆಲ್ಲ ತುಂಬ ಚೆನ್ನಾಗಿರೋದು. ಪುಟ್ಟಣ್ಣ ಸರ್ ಎಲ್ಲಾರನ್ನೂ ಹೊಡಿತಾರಂತೆ, ಹೊಡ್ಸ್ಕೊಂಡಿಲ್ಲ. ಅವ್ರು ಹೇಳ್ದಂಗೆ ಮಾಡಿಬಿಟ್ಟೆ. ನಾನು ಯಾವಾಗ್ಲೂ ಐ ಎಮ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್. ಡೈರೆಕ್ಟರ್ ಹೇಳ್ಕೊಟ್ರೆ ಹಂಗೆ ಮಾಡಿಬಿಡ್ತೀನಿ. ಸೊ ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮಿ. ಸೊ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಹಂಗೆ ಮಾಡಿದೆ. ಒಂದು ಸೀನಲ್ಲಿ ನಾನು ಆರ್ತಿ ಗಂಡನ ವಿಷಯದಲ್ಲಿ ಜಗಳ ಬಂದ್ಬಿಡುತ್ತೆ. ಅವಳು ಇದು ಮಾತು ಬರೋದಿಲ್ಲ ಅಲ್ವಾ, ಮೂಗಿ. ನಾನು ಒಳ್ಳೆ ಓದಿದ ಹುಡುಗಿ, ಹಾಂ, ಆ ಥರ ಇರುವಾಗ ಅವಳು ಮೂಗಿ ಆರೋದ್ರಿಂದ ಅವ್ರಿಗೆ ತುಂಬ ಇದಿರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ, ಪವರ್ ಇರುತ್ತೆ. ಜಗಳ ಮಾಡಿದಾಗ ಕೂದಲು ಹಿಡ್ಕೊಂಡು ಅವ್ರು ಹೇಳಿಬಿಟ್ರು, ನೀವಿಬ್ಬರಲ್ಲಿ ಯಾರು ಇದಂತ ಸ್ಟ್ರಾಂಗ್ ಅಂತ ನಾನು ನೋಡ್ತೀನಿ, ನೀವು ಜಗಳ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ, ಹೆಂಗೆ ಬೇಕಾದ್ರೆ ಮಾಡಿ ಅಂತಂದರೆ. ಮಾಡಿದೀವಿ. ಅದು ಅಲ್ಲದೆ ಸ್ವಲ್ಪ ನಾನು ಚಿಕ್ಕವಳಲ್ವಾ, ಒಂಚೂರು ಹೆದರಿಕೆ ಇರುತ್ತೆ. ಆರ್ತಿ ಮಾತ್ರ ನನ್ನ ಕೂದಲು ಹಿಡ್ಕೊಂಡು ಚಚ್ಚಿಬಿಟ್ರು. ಆ ಸೀನು ಮರೆಯೋಕ್ಕಾಗೋದಿಲ್ಲ. ಅದು ಅಳೋದು, ಕಿಚ್ಚೋದು, ಜಗಳ ಮಾಡೋದು ಎಲ್ಲ ಬಂದ್ಬಿಟ್ಟಿದೆ, ತುಂಬ ನ್ಯಾಚುರಲ್ ಆಗಿ ಬಂದ್ಬಿಟ್ಟಿದೆ. ಎಸ್, ಧರ್ಮಸರೇ ನೀವಾಗಲೇ ಹೇಳಿದ್ರಿ ರಿಲೀಸ್ ಆಗೋದ್ರೊಳಗಡೆ ಮದುವೆ ಆಗಿತ್ತು ಅಂತ. ಅಂದರೆ ಪ್ರೊಡ್ಯೂಸರ್ಗೆ ನೀವು ಪ್ರೊಡ್ಯೂಸರ್ ಆಗ್ಬಿಟ್ರಿ, ಅವಾಗ ಯಜಮಾನಿ ಆಗ್ಬಿಟ್ರಿ, ಯಜಮಾನ್ರಿಗೆ ಯಜಮಾನಿ ಆದ್ರಿ, ಆ ಥರದಲ್ಲಿ ಹೇಳೋದಕ್ಕೆ ಬಂದೆ. ಸೊ ಪಿಕ್ಚರ್ ನೋಡಿದಾಗ ನಿಮ್ಮ ಯಜಮಾನರು ನಮ್ಮ ಮುಕುಂದ ಸರು, ಅವರ ಕಲಾವಿದೆ ಸತ್ಯಪ್ರಿಯ ಅವ್ರಿಗೆ ಏನು ಹೇಳಿದ್ರು, ಹಾಗೆ ಅವರ ಶ್ರೀಮತಿ ಸತ್ಯಪ್ರಿಯ ಅವರಿಗೆ ಆ ಪಿಕ್ಚರ್ ನೋಡಿ ಏನು ಹೇಳಿದ್ರು? ಆ ಥರ ಏನು ಸ್ಪೆಷಲಾಗಿ ಏನು ಹೇಳಿಲ್ಲ. ಪಿಕ್ಚರ್ ಚೆನ್ನಾಗಿತ್ತು, ಪಿಕ್ಚರ್ ಹಿಟ್ಟಾಗಿತ್ತು. 100 days ಮೇಲೆ ಹೋಗಿದೆ ಪಿಕ್ಚರು. ಆ್ಯಂಡ್ ಅದರಿಂದ ಹಿ ವಾಸ್ ಹ್ಯಾಪಿ. ಆ್ಯಂಡ್ 9 ತಿಂಗಳಿಗೆ ಮಗು ಹುಟ್ಟಿತ್ತು. ಫಸ್ಟ್ ಮಗನ ಹೆಸರಮ್ಮ? ರವಿ ಸಿದ್ಧಾರ್ಥ. ಓಕೆ. ಚೆನ್ನೈನಮ್ಮ? ಚೆನ್ನೈನಲ್ಲೇನಾ? ಅಂದರೆ ಮುಕುಂದ ಸರ್ ನೀವು ಫ್ಯಾಮಿಲಿ ಎಲ್ಲ ಚೆನ್ನೈನಲ್ಲೇ ಲೀಡ್ ಮಾಡ್ತಾ ಇದ್ದೀರಾ? ಎಸ್. ಓಕೆ. ಯಾಕೆಂದರೆ ನನಗೆ
ನನ್ನ ಬ್ರದರ್ಸು ಸಿಸ್ಟ್ರು ಎಲ್ಲ ಇಲ್ಲಿದ್ದಾರೆ. Okay. ಅವ್ರನ್ನ ನಾನು ನೋಡ್ಕೋಬೇಕು, ಆ ಕಮಿಟ್ಮೆಂಟ್. ಆ ಕಮಿಟ್ಮೆಂಟ್ ಇದೆ. ಅವರು ಅಲ್ಲಿ ಅವರವರು ಬ್ರದರ್ಸು ಸಿಸ್ಟರ್ಸ್ ಎಲ್ಲ ಸೆಪ್ರೇಟ್ ಆಗಿದ್ದಾರೆ. ಅವ್ರು ಎಷ್ಟು ಜನ ಒಟ್ಟು ಬ್ರದರ್ಸ್ ಸಿಸ್ಟರ್ಸ್ ಮುಕುಂದ ಸರ್? ಅವರು 4 ಜನ ಬ್ರದರ್ಸು, 5 ಜನ ಸಿಸ್ಟರ್ಸ್. 5 ಜನ ಸಿಸ್ಟರ್ಸ್. ಓ, ಹ್ಯೂಜ್ ಫ್ಯಾಮಿಲಿ. ಯಾ ಮುಕುಂದ ಸರ್ ಎಷ್ಟನೇ ಅವರು? ಫಸ್ಟ್ 4 ಜನ ಸಿಸ್ಟರ್ಸ್. ಓಕೆ, 4 ಜನ ಸಿಸ್ಟರ್ಸ್. ಅದಾದ್ಮೇಲೆ 5th ಪರ್ಸನ್ ಮುಕುಂದ್ ಅವರು. ಓಕೆ. ಅವರಾದ್ಮೇಲೆ ದತ್ತು ಸರ್. ಧನಂಜಯ ಆದ್ಮೇಲೆ ಆರ್ತಿ ಆದ್ಮೇಲೆ ಉದಯ್ ರವಿ ಅಂತ ಇನ್ನೊಬ್ರಿದ್ದಾರೆ. ಓಕೆ. ಇವಾಗ ದತ್ತು ಸರ್ ಇಲ್ಲ, ಮುಕುಂದ ಸರ್ ಇಲ್ಲ. ಪುಷ್ಪದಂತ ಅಂತ 3rd ಬ್ರದರ್, ಅವರು ಇಲ್ಲ. 4th ಬ್ರದರ್ ಇದ್ದಾರೆ, ಉದಯ್ ರವಿ. ಅವರಲ್ಲಿ ಬೆಂಗಳೂರಲ್ಲಿದ್ದಾರೆ. ಓಕೆ. ಸಿಸ್ಟರ್ಸ್ ಅಲ್ಲಿ 3 ಜನ ತೀರೋಗಿದ್ದಾರೆ. ದೊಡ್ಡಕ್ಕ ಒಬ್ರಿದ್ದಾರೆ, ಆರ್ತಿ ಇದ್ದಾರೆ. ಓಕೆ. ನಾನು ಸಾರಿ ಇದನ್ನು ಡಿವೇಟ್ ಮಾಡಿದ್ದೇನೆ, ಯಾಕೆಂದರೆ ತುಂಬ ಜನಕ್ಕೆ ಸಾಕಷ್ಟು ಜನ ಆರ್ತಿಯವ್ರ ಬಗ್ಗೆ ಕೇಳ್ತಾರೆ, ಸಂದರ್ಶನ ಮಾಡೋದಕ್ಕೆ ಆರ್ತಿಯವ್ರನ್ನ ಟ್ರೈ ಮಾಡಿ ಅಂತ ಕೇಳ್ತಾರೆ. ಬಟ್ ನಾನೆಲ್ಲೋ ಒಂದು ಕಡೆ, ನಾನು ಅಫ್ಕೋರ್ಸ್ ಡೈರೆಕ್ಟಾಗಿ ನಾನು ಯಾವುದೋ ಅವ್ರ ಹತ್ರ ಮಾತಾಡಿಲ್ಲ, ಡೋಂಟ್ ವಾಂಟ್ ಟು ಲೈ. ಎಲ್ಲೋ ಒಂದು ಕಡೆ ಒಂದು ಸೋರ್ಸಿಂದ ಟ್ರೈ ಮಾಡಿದಾಗ ನನಗೇನು ವಿಷಯ ಬಂತು, ಅವರೇನೋ ಅವ್ರ ಮಗಳಿಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದಾರೆ, ಯಾವುದೇ ಕ್ಯಾಮ್ರಾಗಳ ಮುಂದೆ ಬರೋದಿಲ್ಲ ನಾನು ಅಂತ. ಸೊ ಹಾಗಾಗಿ ಅವ್ರ ಕಷ್ಟ ಮಾತಾಡ್ಸೋದು ಅಂತ ಹೇಳಿದ್ರು. ಆಮೇಲೆ ನಾನು ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಟ್ಟೆ, ಮಾಡೋದಕ್ಕೆ ಹೋಗಿಲ್ಲ. ಸೊ ಅಟ್ಲೀಸ್ಟ್ ಹಿಂಗಾದರೂ ನೀವು ಆ ಫ್ಯಾಮಿಲಿಗೆ ಸೇರಿರೋರು ಆಗಿರೋದ್ರಿಂದ ಆ ಫ್ಯಾಮಿಲಿ ಬಗ್ಗೆ ಒಂಚೂರು ಕೇಳೋಣ ಅಂದ್ಬಿಟ್ಟು ಕೇಳಿದೆಮ್ಮ. ಥ್ಯಾಂಕ್ ಯು ಫಾರ್ ಬ್ರೀಫಿಂಗ್ ಮೀ ಅಬೌಟ್ ದಿಸ್. ಥ್ಯಾಂಕ್ ಯು ಮಾ. ಎಸ್ ಮಾ. ಸೊ ಧರ್ಮಸರ ಆ ಫ್ಯಾಮಿಲಿಯಿಂದ ಬಂದವಳೆ ಸಾಂಘವಿ. ಹೌದು. ಸಾಂಘವಿ ಅವರು ಇವಾಗಲೂ ಅಮೆರಿಕಾದಲ್ಲೆಲ್ಲ ಇರಬೇಕು ಅಂತ ಕಾಣುತ್ತೆ. ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಬೆಂಗಳೂರಲ್ಲಿದ್ದಾರಾ? ಓ ಮೈ ಗಾಡ್. ಏನು ಮಾಡ್ಕೊಂಡಿದ್ದಾರೆ ಇವಾಗ ಅವರು? ಮದುವೆ ಮಾಡಿಕೊಂಡು ಮಗು ಇದೆ, 5 years ಮಗು ಇದೆ. ಶಿ ಇಸ್ ಹ್ಯಾಪಿಲಿ ಸೆಟಲ್ಡ್. ವಂಡರ್ಫುಲ್. ಆದರೆ ಅವರೆಲ್ಲ ಅಬ್ರಾಡಲ್ಲಿದ್ದಾರೆ ಅಂತ ಹೇಳಿದ್ರು, ಅದು ಮುಗಿಸ್ಕೊಂಡು ಬಂದ್ರ ಅವರು? ಇಲ್ಲ, ಎಲ್ಲ ನ್ಯೂಸ್ಗಳಷ್ಟೇ ಅದೆಲ್ಲ. ಅಷ್ಟೇ. ಅಂದರೆ ಅವರು ಹೌ ಶಿ ಇಸ್ ರಿಲೇಟೆಡ್ ಮಾ ಅಂದರೆ ನಿಮಗೆ? ನಮ್ಮ ನಾದಿನಿ ದೊಡ್ಡವರು ಇದಾರಲ್ವಾ, ಸರೋಜಕ್ಕ ಅಂತ, ಮೈಸೂರಿನವರು. ಅವ್ರಿಗೆ ಮಗಳಿಗೆ ಮಗಳು ಪೂರ್ಣಿಮಾ ಅಂತ, ಅವ್ರ ಮಗಳು ಸರೋಜಕ್ಕ ಮಗಳು ಪೂರ್ಣಿಮಾ ಮಗಳು ಸಂಘವಿ. ಅವ್ರ ತಂದಿನೂ ಡಾಕ್ಟರ್ ಆಗಿದ್ರು ಅಂತ. ಡಾಕ್ಟರ್ ರಮೇಶ್, ಮೈಸೂರಲ್ಲಿ. ಹೌದು. ಎಸ್, ನಮ್ಮೂರೇ, ನಾವು ಮೈಸೂರಿನವ್ರೆ. ಆ್ಯಂಡ್ ಧರ್ಮಸರಿ ಆದಮೇಲೆ 9 ತಿಂಗಳಿಗೆ ಮಗ ಅವರು ಹುಟ್ಟಿದ್ರು ಅಂತ ಹೇಳಿದ್ರಿ. ಸೊ ನಿಮಗೆ ಒಂದು ಬ್ರೇಕ್ ಆಗಿದೆ, ಅಂದರೆ ಮಗನ್ನ ನೋಡ್ಕೊಳ್ಳೋದೇ ಒಂದು ಇಟ್ಸ್ ಎ ವೆರಿ ಬಿಗ್ ಜಾಬ್ ಅಲ್ವಾ? ಸೊ ಇಂಡಸ್ಟ್ರಿಯಿಂದ ಒಂದು ಬ್ರೇಕ್ ಆಯಿತು. ಇಲ್ಲೆಲ್ಲ ಒಂದು ಕೇಳ್ಪಟ್ಟೆ ಸ್ನೇಹಿತರೆ, ಇದನ್ನು ನಾನು ಹೇಳಲೇಬೇಕು ನಿಮಗೆ. ನೀವೆಲ್ಲ ಸಿನಿಮಾದವರು ಅಂದ ತಕ್ಷಣ ನಾವು ಗ್ಲ್ಯಾಮರ್ ಫೀಲ್ಡಿಂದ ಇರ್ತೀವಿ, ಜ್ಯೂಸ್ ಕೊಡೋಕ್ಕೊಬ್ರು ಇರ್ತಾರೆ, ಕಾಫಿ ಕೊಡೋಕ್ಕೊಬ್ರು ಇರ್ತಾರೆ, ಈ ಥರದ್ದು. ಹೌದು, ನಿಜ ಇದೆಲ್ಲ, ಹಾಗೆ ಬದುಕ್ತಾರೆ, ಹಾಗೆ ಬದುಕಿದ್ದೀವಿ ಕೂಡ. ಆದರೆ ನಮ್ಮ ಸತ್ಯಪ್ರಿಯ ಅಮ್ಮ ಅವರು ಇಷ್ಟು ದೊಡ್ಡ ನಿರ್ಮಾಪಕನ ಶ್ರೀಮತಿಯಾಗಿ ಆತದ್ದು ಬಿಟ್ಟು ಅವರೇ ಒಬ್ಬ ಅಷ್ಟು ಅತ್ಯದ್ಭುತ ಒಬ್ಬ ಕಲಾವಿದೆಯಾಗಿ ಸೂಪರ್ ಡೂಪರ್ ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ ಈ ಸತ್ಯಪ್ರಿಯ ಮೇಡಮ್ ಅವರು, ನಮ್ಮ ಸತ್ಯಪ್ರಿಯ ಅಮ್ಮ ಅವರು ಇವತ್ತಿನ ಚೆನ್ನೈ, ಅಂದಿನ ಮದ್ರಾಸಿನ ಅಪ್ಪಲೋ ಆಸ್ಪತ್ರೆಯಲ್ಲಿ ಒಂದು ರಿಸೆಪ್ಷನಿಸ್ಟ್ ಅಂತ ಹೇಳ್ಬೋದಮ್ಮ? ಹೆಂಗೆ ಗೊತ್ತಾಯ್ತು ನಿಮಗೆ? ಯಾವತ್ತೂ ಬರಲೇ ಇಲ್ಲ ಆರ್ಟಿಸ್ಟು, ನಾನು ಆರ್ಟಿಸ್ಟು ಅನ್ನೋ ಅದು ಬರಲೇ ಇಲ್ಲ, ಸೆನ್ಸೇ ಬರಲಿಲ್ಲ. ಬಸ್ ಹತ್ತಿರ ಹೋಗೋದು, ಬಸ್ ಕಿಸಲೆಲ್ಲ ಗುರುತಿಡಿತಿದ್ದು ಇಲ್ಲ, ಅಷ್ಟೇನು ಗುರ್ತು ಹಿಡಿಯೋರೋ ಏನೋ. ನನ್ನ ಕೆಲಸದಲ್ಲೇ ನಾನು ಇರ್ತಾ ಇದ್ದೆ, ನೀವು ಬೇರೆ ಕಡೆ ಡೈವರ್ಷನ್ ಇಲ್ಲ.